ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಅಚೀವರ್ಸ್ ಕಂಪ್ಯೂಟರ್ ಆನ್ಲೈನ್ ಟ್ರೈನಿಂಗ್ ಸೆಂಟರ್ ವತಿಯಿಂದ ತಮಗೆ ಈಗಾಗಲೇ ನುಡಿ ತಂತ್ರಾಂಶದ ಬಗ್ಗೆ 2 ವಿಡಿಯೋಗಳನ್ನು ಬಿಡಲಾಗಿದೆ. ಆ 2 ನುಡಿ ತಂತ್ರಾಂಶದ ವಿಡಿಯೋಗಳಲ್ಲಿ ನುಡಿ ತಂತ್ರಾಂಶವನ್ನು ಯಾವ ರೀತಿಯಾಗಿ ನಾವು ಇಂಟರ್ನೆಟ್ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ಅವುಗಳನ್ನು ನುಡಿ ತಂತ್ರಾಂಶವನ್ನು ಇನ್ಸ್ಟಾಲ್ ಮಾಡುವಂತಹ ಮೆಥಡ್ಸನ್ನು ಹೇಳಿಕೊಡಲಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನುಡಿ ತಂತ್ರಾಂಶ ಎಂದರೇನು, ನುಡಿ ತಂತ್ರಾಂಶವನ್ನು ಎಷ್ಟನೇ ಇಸ್ವಿಯಲ್ಲಿ ಕನ್ನಡದ ಎಲ್ಲ ಡೀಟೇಲ್ಸನ್ನು ನಾನು ಅದರಲ್ಲಿ ಕೊಟ್ಟಿದ್ದೀನಿ. ಅದನ್ನು ನೀವು ನೋಡಿ. ನೆಕ್ಸ್ಟ್ ನಾನು ಮಾಡುವಂತಹ ವಿಡಿಯೋ 3rd ನುಡಿ ತಂತ್ರಾಂಶದ 3ನೇ ಭಾಗವಾಗಿದೆ. ನುಡಿ ತಂತ್ರಾಂಶವನ್ನು ನಾವು ಇವತ್ತು ಯಾವ ರೀತಿ ಟೈಪ್ ಮಾಡಬೇಕು, ನುಡಿ ಕನ್ನಡಾಕ್ಷರವನ್ನು ಟೈಪ್ ಮಾಡುವ ವಿಧಾನವನ್ನು ಹೇಳಿಕೊಡ್ತಾ ಇದ್ದೀನಿ. ಫಸ್ಟ್ ನುಡಿ ತಂತ್ರಾಂಶವನ್ನು ನಾವೀಗ ಬಳಕೆ ಮಾಡುವಾಗ ವಿಭಿನ್ನ ರೀತಿಯ ಆವೃತ್ತಿಗಳನ್ನು ನೋಡಬಹುದು. ಡಿಫ್ರೆಂಟ್ ಟೈಪ್ ವರ್ಷನ್ಸ್ ನೋಡಿ. ನಾವಿಲ್ಲಿ ನೋಡ್ತಾ ಇದೆಯಲ್ಲ, ನುಡಿ 4.0 ಇದೆ. ಸೊ ಎಕ್ಸಾಂಪಲ್, ನುಡಿ ತಂತ್ರಾಂಶದಲ್ಲಿ ಡಿಫ್ರೆಂಟ್ ಟೈಪ್ ವರ್ಷನ್ಸ್ಗಳಲ್ಲಿ ಓಲ್ಡ್ 3.0, 4.0, 5.0, 6.1. ನೆಕ್ಸ್ಟ್ ಈ 6.1 ವರೆಗೂ ನಾವು ನುಡಿ ತಂತ್ರಾಂಶದಲ್ಲಿ ಕನ್ನಡಾಕ್ಷರವನ್ನು ಮಾತ್ರ ಟೈಪ್ ಮಾಡಲಿಕ್ಕೆ ಯೂಸ್ ಆಗ್ತಿತ್ತು. ಈಗ ಲೇಟೆಸ್ಟ್ ಆಗಿರ್ತಕ್ಕಂತಹ ವರ್ಷನ್ ಮಲ್ಟಿ ಲ್ಯಾಂಗ್ವೇಜ್ ನುಡಿ 6.5 ಇದೆ. ಬಹುಭಾಷಾ ನುಡಿ 6.5 ತಂತ್ರಾಂಶವನ್ನು ನಾವಿಲ್ಲಿ ನೋಡಬಹುದು. ಲೇಟೆಸ್ಟ್ ಆಗಿರ್ತಕ್ಕಂಥದ್ದು, ಇತ್ತೀಚಿನ ಆವೃತ್ತಿಯಾಗಿರ್ತಕ್ಕಂಥದ್ದು. ನಾನು ನಿಮಗೆ ಸಿಂಪಲ್ ಆಗಿ ನುಡಿ 4.0 ಇದನ್ನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ನುಡಿ 4.0 ನುಡಿ 4.0 ಕಾಣಿಸ್ತದಲ್ಲ. ಫಸ್ಟ್ ನುಡಿ ಅಕ್ಷರವನ್ನು, ಕನ್ನಡ ಅಕ್ಷರವನ್ನು ಯಾವ ರೀತಿ ಟೈಪ್ ಮಾಡಬೇಕು ಅನ್ನೋದು ಈಗ ಹೇಳಿಕೊಡ್ತಾ ಇದ್ದೀನಿ. ಪ್ರೆಸೆಂಟ್ ನುಡಿ 4.0 ಕ್ಲಿಕ್. ಕನ್ನಡ ಅಕ್ಷರವನ್ನು ನೀವು ಟೈಪ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಕೀಪ್ಯಾಡಲ್ಲಿ ಕಂಪಲ್ಸರಿ ಸ್ಕ್ರೋಲಾಕ್ ಆನ್ ಆಗಿರಬೇಕಾಗುತ್ತೆ. ಸ್ಕ್ರೋಲಾಕ್ ಆನ್ ಆಗಿರಬೇಕು. ಸ್ಕ್ರೋಲಾಕಿಗೆ ಕನ್ನಡದಲ್ಲಿ ಇಂಜಿನ್ ಸಕ್ರಿಯಗೊಳಿಸು. ಸ್ಕ್ರೋಲಾಕ್ ಆನ್ ಆಗಿರಬೇಕು. ನುಡಿ ತಂತ್ರಾಂಶ ಈಗಾಗಲೇ ಚಾಲ್ತಿಯಲ್ಲಿದೆ ಅಂದರೆ ಸರಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗೆ ಟಾಸ್ಕ್ ಬಾರ್ದಲ್ಲಿ ನೀವು ನೋಡ್ತಕ್ಕಂತಹ ಇಲ್ಲೊಂದು ನುಡಿ ಚಿತ್ರ ಇದೆಲ್ಲ, ಕ್ಲಿಕ್ ಮಾಡಿ. ಇಲ್ಲಿ ಡೈರೆಕ್ಟ್ ಇರ್ತದೆ. ಓಕೆ, ಫಸ್ಟ್ ನಾನು ನಿಮಗೆ ನುಡಿ ತಂತ್ರಾಂಶದಲ್ಲಿ ಕನ್ನಡಾಕ್ಷರ ಟೈಪ್ ಮಾಡಿ ಹೇಳಿಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ MS ವರ್ಡಲ್ಲಿ, MS ಎಕ್ಸೆಲ್, MS ಪವರ್ ಪಾಯಿಂಟ್ ಆಗಿರ್ಬೋದು, ಫೋಟೋಶಾಪ್, ಎನಿ ಬೇರೆ ಅದರ್ ವಿಂಡೋಗಳಲ್ಲಿ ನುಡಿ ಕನ್ನಡಾಕ್ಷರವನ್ನು ಟೈಪ್ ಮಾಡೋದನ್ನು ಹೇಳಿಕೊಡೋಣ. ಈಗ ನಾನು ಫಸ್ಟ್ ನುಡಿ 4.0 ವರ್ಷನನ್ನು ಯೂಸ್ ಮಾಡಿ ಇದೇ ನುಡಿಯಲ್ಲಿ ಕನ್ನಡಾಕ್ಷರವನ್ನು ಯಾವ ರೀತಿ ಟೈಪ್ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದೀನಿ. ಫಸ್ಟ್ ನೀವು ಗಮನಿಸ್ತಕ್ಕಂತಹ ನುಡಿ ವಿಂಡೋ ರಿಸ್ಟೋರ್ ಅದ, ಇದನ್ನು ಮ್ಯಾಕ್ಸಿಮೈಸ್ ಮಾಡ್ತಾ ಇದ್ದೀನಿ. ಕ್ಲಿಕ್ ದಿಸ್ ಒನ್. ಫಸ್ಟ್ ನುಡಿ ತಂತ್ರಾಂಶ, ಕನ್ನಡ ಲಿಪಿ ತಂತ್ರಾಂಶವನ್ನು ನುಡಿ ತಂತ್ರಾಂಶ ಎಂದು ಕರೆಯುತ್ತೇವೆ. ಸ್ಟ್ಯಾಂಡರ್ಡ್ ಫಾಂಟ್ ಎನ್ಕೋಡರ್ ಟೆಕ್ಸ್ಟ್ ಅನ್ನು ನುಡಿ ಸಾಫ್ಟ್ವೇರ್ ಎಂದು ಕರಿತೀವಿ. ಫಸ್ಟ್ ನುಡಿ ತಂತ್ರಾಂಶವನ್ನು 1997ರಲ್ಲಿ KP ರಾವ್ ಅವರು ಏನೇನು ಮಾಡಿದ್ರು, ಡೆವಲಪ್ಮೆಂಟ್ ಮಾಡಿದ್ರು. ಅಂದರೆ ಈ ಒಂದು ತಂತ್ರಾಂಶವನ್ನು ರೆಡಿ ಮಾಡಿದ್ರು. ಇದನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದು 2000 ಮಾರ್ಚ್ 18ನೇ ತಾರೀಕು 2000 ಮಾರ್ಚ್ 18ನೇ ತಾರೀಕಿನಂದು ಕರ್ನಾಟಕ ಸರ್ಕಾರ ಕನ್ನಡ ಗಣಕ ಪರಿಷತ್ತನ್ನು ಅಭಿವೃದ್ಧಿಗೊಳಿಸಿ ಬಿಡುಗಡೆ ಮಾಡಿತು. ಓಕೆ, ಸೊ ಎಕ್ಸಾಂಪಲ್ ನಾವೀಗ ಜಸ್ಟ್ ಪ್ರಾಕ್ಟಿಕಲ್ ಆಗಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನುಡಿ ತಂತ್ರಾಂಶದಲ್ಲಿ ಟೈಟಲ್ ಬಾರ್ ಇದೆ. ಏನು ಟೈಟಲ್ ಬಾರ್, ಮಿನಿಮೈಸ್, ರಿಸ್ಟೋರ್, ಕ್ಲೋಸ್, ವಿಂಡೋ ಕಂಟ್ರೋಲ್. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೀವು ನೋಡ್ತಕ್ಕಂತಹ ಕಡತ್, ಸಂಪಾದನೆ, ವಿನ್ಯಾಸ, ಆಯ್ಕೆ, ತೋರಿಸು, ಉಪಕರಣಗಳು, ಕಿಟಕಿ, ಸಹಾಯ, ಮೆನ್ಯೂ ಬಾರ್ ಅಂತ ಕರಿತೀವಿ. ಮೆನ್ಯೂ ಬಾರ್ದಲ್ಲಿ ಕಡತ, ಸಂಪಾದನೆ, ವಿನ್ಯಾಸ, ಆಯ್ಕೆ, ತೋರಿಸು, ಉಪಕರಣ, ಕಿಟಕಿ, ಸಹಾಯ ಅಂತ 8 ಮೆನ್ಯೂ ಆಪ್ಷನ್ಸ್ ಅನ್ನು ಒಳಗೊಂಡಿದೆ. ನೆಕ್ಸ್ಟ್ ಉಪಕರಣಗಳ ಪಟ್ಟಿ. ಏನ್ರಿದು? ಉಪಕರಣಗಳ ಪಟ್ಟಿ. ಫಸ್ಟ್ ಸ್ಟ್ಯಾಂಡರ್ಡ್ ಬಾರ್ ಅಂತ ಕರಿತೀರ. ಸೆಕೆಂಡ್ ಒನ್ ಫಾರ್ಮ್ಯಾಟಿಂಗ್ ಬಾರ್ ಅಂತ ಕರೀತಾರೆ. ಇವುಗಳನ್ನ ಉಪಕರಣಗಳ ಪಟ್ಟಿ ಅಂದ್ರೆ ಏನು, ಉಪಕರಣಗಳ ಪಟ್ಟಿ ಅಂತ ಕರಿಬಹುದು. ಓಕೆ,
ನಾನೀಗ ಕನ್ನಡಾಕ್ಷರ ಟೈಪ್ ಮಾಡಬೇಕಾದ್ರೆ ಇಲ್ಲಿ ಕನ್ನಡದಂತ ಬರ್ತಾ ಇದ್ದೀನಿ, ಹೊಸ ಅಂತ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ನೋಡಿ ಡಾಕ್ಯುಮೆಂಟ್ HTML ಹೈಫರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಫೈಲ್ಸ್ ಹೀಗೆಲ್ಲ ಡಿಫ್ರೆಂಟ್ ಟೈಪ್ ಇರ್ತದೆ. ನಮಗೆ ಬೇಕಾಗಿದ್ದು ಸಿಂಪಲ್ ನೋಡಿ ಡಾಕ್ಯುಮೆಂಟ್ ಇದ್ರೆ ಓಕೆ ಅಂತ ಕೊಡಿ, ಮ್ಯಾಕ್ಸಿಮೈಸ್ ಮಾಡಿ ಕೊಡ್ತಾ ಇದ್ದೀನಿ. ನುಡಿ ಟೈಪ್ ಮಾಡಬೇಕಾದ್ರೆ ಸ್ಕ್ರೋಲ್ ಲಾಕ್ ಆನ್ ಇರಬೇಕು, ಕೀಪ್ಯಾಡ್ ಅಲ್ಲಿ ಸ್ಕ್ರೋಲ್ ಲಾಕ್ ಆನ್ ಇರಬೇಕಾಗುತ್ತೆ, ಸ್ಕ್ರೋಲ್ ಲಾಕ್ ಇಂಜಿನ್ ಸಕ್ರಿಯಗೊಂಡಿರ್ಬೇಕಾಗತ್ತೆ. ಫಸ್ಟ್ ನಾವೀಗ ನೋಡಿ ಟೈಪ್ ಅನ್ನ ನೀವು ಯಾವುದೇ ಒಂದು ಆಫೀಸಲ್ಲಿ ಹೋದಂಥ ಸಂದರ್ಭದಲ್ಲಿ ಕನ್ನಡ ಅಕ್ಷರ ಟೈಪ್ ಮಾಡುವಂತಹ ಜ್ಞಾನವನ್ನು ಒಳಗೊಂಡಿರ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವೀಗ ನೋಡಿ ಯಾವ ರೀತಿ ಟೈಪ್ ಮಾಡ್ಬೇಕು ಅನ್ನೋದು ಹೇಳಿಕೊಡ್ತಾ ಇದ್ದೀನಿ. ಫಸ್ಟ್ ನೆನಪಿರಲಿ, ಪ್ರೈಮರಿ ಸ್ಕೂಲಲ್ಲಿ ನಾವೀಗ ಇಂಗ್ಲಿಷ್ ಕಲಿಬೇಕಾದ್ರೆ ಎ ಅಂತ ಯೂಸ್ ಮಾಡ್ತೀವಿ, ಹೌದಾ? ಸಿಂಪಲ್ ಆಗಿ ನೀವು ಸರಿಯಾಗಿ ಸರಳ ವಿಧಾನದಲ್ಲಿ ಕನ್ನಡ ಅಕ್ಷರವನ್ನು ಟೈಪ್ ಮಾಡಲಿಕ್ಕೆ ಕಲಿಬಹುದು. ಪ್ರೈಮರಿ ಸ್ಕೂಲ್ನಲ್ಲಿ ನಾವು ಇಂಗ್ಲಿಷ್ ಕಲಿಬೇಕಾದ್ರೆ ಎ ಅಂದ್ರೆ ಅ ಅಂತ ಯೂಸ್ ಮಾಡ್ತೀವಿ, ಹೌದಾ? ಅದೇ ಡಬಲ್ ಎ ಆ ಅಂತ ಯೂಸ್ ಮಾಡ್ತೀವಿ. ಹೀಗೆ ಅಲ್ಲಿ ಪ್ರೈಮರಿ ಸ್ಕೂಲಲ್ಲಿ ನೀವು ಅಂಗ್ಲಿಬಲ್ ನೋಡ್ಕೋಬಹುದು. ಜಸ್ಟ್ ಅಲ್ಲಿ ನಾವು ಕಲ್ತಂತ ಒಂದು ಮೆಥಡ್ಸ್ ಅಲ್ಲಿ ಇದೇ ರೀತಿ ಬರ್ತದೆ, ಸ್ವಲ್ಪ ಅಲ್ಲಿಂದ ಇಲ್ಲದ ಅಕ್ಷರ ಚೇಂಜ್ ಆಗಿರುತ್ತೆ. ಅದು ಹೇಗೆ ನೋಡೋಣ. ಈಗ ನಾನು ಸ್ಮಾಲ್ ಎ ಅಂತ ಪ್ರೆಸ್ ಮಾಡೋಣ, ಸ್ಮಾಲ್ ಎ, ಒಂದು ನಿಮಿಷ, ಸ್ಮಾಲ್ ಎ, ಸ್ಮಾಲ್ ಎ, ಕ್ಯಾಪಿಟಲ್ ಎ ಅಂದ್ರೆ ಸ್ವಿಫ್ಟ್ ಎ ಅನ್ನ ಪ್ರೆಸ್ ಮಾಡಿದ್ರೆ ಆ ಅಂತ ಬರುತ್ತೆ. ಸ್ಮಾಲ್ ಐ ಇ, ಕ್ಯಾಪಿಟಲ್ ಐ ಅಂದ್ರೆ ಸ್ವಿಫ್ಟ್ ಐ ಅನ್ನ ಪ್ರೆಸ್ ಮಾಡಿದ್ರೆ ಇ ಅಂತ ಯೂಸ್ ಆಗುತ್ತೆ. ಸ್ಮಾಲ್ ಯು ಉ, ಕ್ಯಾಪಿಟಲ್ ಯು ಉ, ಕ್ಯಾಪಿಟಲ್ ಆರ್ ರು, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಎಕ್ಸ್ ರು. ಫಾಂಟ್ ಸೈಜ್ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ನೋಡಬಹುದು. ನೆಕ್ಸ್ಟ್ ಒನ್ ಸ್ಮಾಲ್ ಇ ಎ, ಕ್ಯಾಪಿಟಲ್ ಇ ಎ, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ ಐ, ಸ್ಮಾಲ್ ಓ ಓ, ಕ್ಯಾಪಿಟಲ್ ಓ ಓ, ಕ್ಯಾಪಿಟಲ್ ವಿ ಔ, ಎ ಕ್ಯಾಪಿಟಲ್ ಎಂ ಅಂ, ಎ ಕ್ಯಾಪಿಟಲ್ ಎಚ್ ಅಹ. ಸಿಂಪಲ್ ಎ ಅಂದ್ರೆ ಅಲ್ಲಿ ನಾವು ಡಬಲ್ ಎ ಯೂಸ್ ಮಾಡ್ತೀವಿ ಅಂಗ್ಲಿಬಲ್ಲಿ, ಇಲ್ಲಿ ಜಸ್ಟ್ ಕ್ಯಾಪಿಟಲ್ ಎ ಆ, ಸ್ಮಾಲ್ ಐ ಇ, ಕ್ಯಾಪಿಟಲ್ ಐ ಇ, ಸ್ಮಾಲ್ ಯು ಉ, ಕ್ಯಾಪಿಟಲ್ ಯು ಉ, ಕ್ಯಾಪಿಟಲ್ ಆರ್ ರು, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಎಕ್ಸ್, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಎಕ್ಸ್ ರು. ಸ್ಮಾಲ್ ಇ ಎ, ಕ್ಯಾಪಿಟಲ್ ಇ ಎ, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ ಐ, ಸ್ಮಾಲ್ ಓ ಓ, ಕ್ಯಾಪಿಟಲ್ ಓ ಓ, ಕ್ಯಾಪಿಟಲ್ ವಿ ಔ. ಎ ಅಂದ್ರೆ ಅ ಬರ್ತದೆ, ಅನುಸ್ವಾರ ನಿಮಗೆ ಜೀರೋ ಅನುಸ್ವಾರ ಬೇಕಂದ್ರೆ ಸ್ವಿಫ್ಟ್ ಎಂ, ಕ್ಯಾಪಿಟಲ್ ಎಂ ಅಂ, ಎ ಕ್ಯಾಪಿಟಲ್ ಎಚ್ ಅಹ. ಹೀಗೆ ನೀವು ಫಸ್ಟ್ ಕಲಿಯುವಂತ ಸಂದರ್ಭದಲ್ಲಿ ಈ ಸ್ವರಗಳನ್ನ ಇದೆಯಲ್ಲ ಇವುಗಳನ್ನ ಒಂದು 10 ಟೈಮ್ ಟೈಪ್ ಮಾಡಿದ್ರೆ ನೀವು ಆಟೋಮೆಟಿಕ್ಲಿ ಪರ್ಫೆಕ್ಟ್ ಆಗುತ್ತೀರಿ. ನೆಕ್ಸ್ಟ್ ಕಲ್ಕೊಂಬಳೇನ ಸ್ಟಾರ್ಟ್ ಮಾಡ್ಕೊಳ್ರಿ. ಅಂದ್ರೆ ನಿಮಗೆ ಕಲಿಲಿಕ್ಕೆ ಫಸ್ಟ್ ಮೇನ್ ಇದು ಪರ್ಫೆಕ್ಟ್ ಆಗಿರಬೇಕು. ಓಕೆ, ಸ್ವರಗಳನ್ನ ಕಂಪ್ಲೀಟ್ ಆಗಿ ನೀವು ಒಂದು 10 ಟೈಮ್ ಟೈಪ್ ಮಾಡಿದ್ರೆ ನೀವು ಅದು ಪರ್ಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ಇನ್ನು ಕಲ್ಕೊಂಬಳೇನ ಟೈಪ್ ಮಾಡೋಣ. ಕೆ ಅಂದ್ರೆ ಕ, ಅಂಗ್ಲಿಪಲ್ಲಿ ಕೆ ಎ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಕೆ ಪ್ರೆಸ್ ಮಾಡಿದ್ರೆ ಸಾಕು, ಕೆ ಪ್ರೆಸ್ ಮಾಡಿದ್ರೆ ಕ ಅಂತ ಆಗುತ್ತೆ. ಕೆ ಪ್ರೆಸ್ ಮಾಡಿದ್ರೆ ಕ ಬಂತು. ನಾವು ಇಲ್ಲಿ ಆಕೆ ಯೂಸ್ ಮಾಡಿದೀವಿ, ಆ ಯೂಸ್ ಬರಬೇಕಾದ್ರೆ ಕ್ಯಾಪಿಟಲ್ ಎ ಅನ್ನ ಯೂಸ್ ಮಾಡಿದೀವಿ. ಅದಕ್ಕೆ ಕೆ ಪ್ರೆಸ್ ಮಾಡಿ ಕ್ಯಾಪಿಟಲ್ ಎ ಅನ್ನ ಪ್ರೆಸ್ ಮಾಡಿದ್ರೆ ಕ ಅಂತ ಆಗುತ್ತೆ. ಕೆ ಇಲ್ಲಿ ನೀವು ಮೇಲೆ ಗಮನಿಸಬೇಕು, ಈಗ ಏನ್ ಯೂಸ್ ಮಾಡಿದ್ರೆ ಐ ಅನ್ನ ಪ್ರೆಸ್ ಮಾಡಿದ್ರಲ್ಲ ಅದೇ ಸೇಮ್ ಆಸ್ ಕೆ ಪ್ರೆಸ್ ಮಾಡಿ ಐ ಅನ್ನ ಪ್ರೆಸ್ ಮಾಡಿದ್ರೆ ಕೆ ಅಂತ ಆಗುತ್ತೆ. ಕೆ ಇನ್ನು ಕ್ಯಾಪಿಟಲ್ ಐ ಅಂದ್ರೆ ದೊಡ್ಡ ಕೀ ಬರ್ತದೆ. ಕೆ ಸ್ಮಾಲ್ ಯು ಕು, ಕೆ ಕ್ಯಾಪಿಟಲ್ ಯು ಕು, ಕೆ ಕ್ಯಾಪಿಟಲ್ ಆರ್ ಕ್ರೂ, ಕೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಎಕ್ಸ್ ಕ್ರೂ, ಕೆ ಇ ಕೆ, ಕೆ ಕ್ಯಾಪಿಟಲ್ ಇ ಕೆ, ಕೆ ಕ್ಯಾಪಿಟಲ್ ವೈ ಕೈ, ಕೆ ಓ ಕೋ, ಕೆ ಕ್ಯಾಪಿಟಲ್ ಓ ಕೋ, ಕೆ ಕ್ಯಾಪಿಟಲ್ ವಿ, ಕ್ಯಾಪಿಟಲ್ ವಿ ಕೌ. ಅವಕ್ಕೆ ನಾವು ಕ್ಯಾಪಿಟಲ್ ಯೂಸ್ ಮಾಡ್ತೀವಿ. ಜಸ್ಟ್ ಕೆ ಪ್ರೆಸ್ ಮಾಡಿ ಕ್ಯಾಪಿಟಲ್ ವಿ ಅನ್ನು ಯೂಸ್ ಮಾಡಿದ್ರೆ ಕೌ ಅಂತ ಆಯ್ತು.
ಕೆ ಕ್ಯಾಪಿಟಲ್ ಎಂ ಕಮ್, ಕೆ ಕ್ಯಾಪಿಟಲ್ ಎಚ್ ಕಹ. ನೀವು ಮೇನ್ ಸ್ವರಗಳನ್ನ ನೀವು ಸಂಪೂರ್ಣವಾಗಿ ಟೈಪ್ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಇದ್ರದ್ದು ಕಂಪ್ಲೀಟ್ ನಿಮಗೆ ನಾಲೆಜ್ ಬಂದರೆ ನೆಕ್ಸ್ಟ್ ಕೋಕಂಬಳಿ ಟೈಪ್ ಮಾಡೋದು ಕೂಡ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೀವು ದೊಡ್ಡ ಕ ಅಂಗ್ಲಿಪಲ್ಲಿ ಕೆ ಎಚ್ ಎ ಅಂತ ಯೂಸ್ ಮಾಡ್ತೀರಿ. ಕೆ ಎಚ್ ಎ ಇಲ್ಲಿ ಕ್ಯಾಪಿಟಲ್ ಕೆ ಅನ್ನ ಯೂಸ್ ಮಾಡಿದ್ರೆ ಅಂದ್ರೆ ಸ್ವಿಫ್ಟ್ ಕೆ ಅನ್ನ ಪ್ರೆಸ್ ಮಾಡಿದ್ರೆ ದೊಡ್ಡ ಕ ಬರ್ತದೆ. ಸೇಮ್ ಇದೇ ರೀತಿಯಾಗಿ ಕ್ಯಾಪಿಟಲ್ ಕೆ, ಕ್ಯಾಪಿಟಲ್ ಎ ಕ, ಕ್ಯಾಪಿಟಲ್ ಕೆ ಸ್ಮಾಲ್ ಐ ಕಿ, ಕ್ಯಾಪಿಟಲ್ ಕೆ ದೊಡ್ಡ ಕ ಬರ್ತದೆ. ಓಕೆ, ಕ್ಯಾಪಿಟಲ್ ಐ ಕಿ, ಕ್ಯಾಪಿಟಲ್ ಕೆ ಸ್ಮಾಲ್ ಯು ಖು, ಕ್ಯಾಪಿಟಲ್ ಕೆ ಕ್ಯಾಪಿಟಲ್ ಯು ಖು, ಕ್ಯಾಪಿಟಲ್ ಕೆ ಕ್ಯಾಪಿಟಲ್ ಆರ್ ಕ್ರೂ, ಕ್ಯಾಪಿಟಲ್ ಕೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಎಕ್ಸ್ ಕ್ರೂ, ಕ್ಯಾಪಿಟಲ್ ಕೆ ಸ್ಮಾಲ್ ಇ ಕೆ, ಕ್ಯಾಪಿಟಲ್ ಕೆ ಕ್ಯಾಪಿಟಲ್ ಇ ಕೆ, ಕ್ಯಾಪಿಟಲ್ ಕೆ ಕ್ಯಾಪಿಟಲ್ ವೈ ಕೈ, ಕೆ ಕ್ಯಾಪಿಟಲ್ ಕೆ ಓ ಕೋ, ಕ್ಯಾಪಿಟಲ್ ಕೆ ಕ್ಯಾಪಿಟಲ್ ಓ ಖೋ, ಕ್ಯಾಪಿಟಲ್ ಕೆ ಕ್ಯಾಪಿಟಲ್ ವಿ ಕೌ, ಕ್ಯಾಪಿಟಲ್ ಕೆ ಕ್ಯಾಪಿಟಲ್ ಎಂ ಕಮ್, ಕ್ಯಾಪಿಟಲ್ ಕೆ ಕ್ಯಾಪಿಟಲ್ ಎಚ್ ಕಹ. ಜಸ್ಟ್ ನೀವು ಈ ರೀತಿಯಾಗಿ ಖೋಖಂಬಳಿಯನ್ನ ಟೈಪ್ ಮಾಡಬೇಕಾಗತ್ತೆ. ಅದೇ ನೀವು ಅಂಗ್ಲಿಪಲ್ಲಿ ಜಿ ಎ ಅಂತ ಯೂಸ್ ಮಾಡ್ತೀರಿ. ಇಲ್ಲಿ ಜಿ ಪ್ರೆಸ್ ಮಾಡಿದ್ರೆ ಸಾಕು, ಜಿ ಪ್ರೆಸ್ ಮಾಡಿದ್ರೆ ಘ ಅಂತ ಬರ್ತದೆ. ಅಲ್ಲಿ ಅಂಗ್ಲಿಪಲ್ಲಿ ಜಿ ಎ ಅಂತ ಯೂಸ್ ಮಾಡಿದ್ರಿ. ದೊಡ್ಡ ಘ ಕ್ಯಾಪಿಟಲ್ ನಾವಿಲ್ಲಿ ಅಂಗ್ಲಿಪಲ್ಲಿ ಜಿ ಎಚ್ ಎ ಅನ್ನು ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಕ್ಯಾಪಿಟಲ್ ಜಿ ಅಂದ್ರೆ ಸ್ವಿಫ್ಟ್ ಜಿ ಪ್ರೆಸ್ ಮಾಡಿ ಘ ಅಂತ ಬರ್ತದೆ. ಹೀಗೆ ನೀವು ಫಸ್ಟ್ ಈ ರೀತಿಯಾಗಿ ಸಿಂಪಲ್ ಆಗಿ ತಿಳ್ಕೊಂಡು ಟೈಪ್ ಮಾಡೋದ್ರಿಂದ ಜಸ್ಟ್ ಕೋಕಂಬಳಿ ಫಸ್ಟ್ ಸ್ವರಗಳನ್ನು ಟೈಪ್ ಮಾಡಿ, ಸ್ವರಗಳನ್ನು 10 ಟೈಮ್ ಟೈಪ್ ಮಾಡಿದ್ರೆ ಅದು ನಿಮ್ಗೆ ಪರ್ಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೋಕಂಬಳಿಯನ್ನ 2 or 3 ಟೈಮ್ಸ್ ಏನ್ ಮಾಡ್ರಿ, ಇವುಗಳನ್ನು ಟೈಪ್ ಮಾಡ್ರಿ. ಟೈಪ್ ಮಾಡೋದ್ರಿಂದ ನಿಮಗೆ ಜಸ್ಟ್ ಈ ಸ್ವರಗಳ ಮತ್ತು ವ್ಯಂಜನಗಳ ನಾಲೆಜ್ ನಿಮಗೆ ಬರ್ತದೆ. ಆನಂತರ ಏನಾಗುತ್ತದೆ, ಸಂಯುಕ್ತಾಕ್ಷರಗಳನ್ನು ನೀವು ಟೈಪ್ ಮಾಡಬಹುದು. ಓಕೆ, ಆ ಸಂಯುಕ್ತಾಕ್ಷರಗಳನ್ನ ಯಾವ್ದು ಟೈಪ್ ಮಾಡ್ಬೇಕು ಅನ್ನೋದೆಲ್ಲ ಹೇಳಿಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಟ್ ನೆನಪಿರಲಿ, ನಾವೀಗ ಯಾವ ರೀತಿ ಇದು ಯಾವ ಗೈಡೆನ್ಸ್ ಮುಖಾಂತರ ನಾವು ಟೈಪ್ ಮಾಡಬಹುದು ಅಂತ ಹೇಳ್ಬೋದು. ಜಸ್ಟ್ ನಿಮಗೆ ಒಂದು ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದೀನಿ. ಜಸ್ಟ್ ನಿಮ್ಗೆ ನೋಟ್ಸ್ ಅದು ಬೇಕಲ್ಲ, ಕನ್ನಡ ಅಕ್ಷರ ನೀವು ಟೈಪ್ ಮಾಡಬೇಕಾದ್ರೆ ಯಾವ ಒಂದು ಆಲ್ಫಾಬೆಟ್ಸ್ ಯೂಸ್ ಮಾಡಿದ್ರೆ ಕನ್ನಡದಲ್ಲಿ ಯಾವ ಅಕ್ಷರ ಬರ್ತದೆ ಅನ್ನೋ ಬಗ್ಗೆ ನಿಮಗೆ ಗೈಡೆನ್ಸ್ ಅನ್ನ ಇಲ್ಲೇ ನೋಡಿ. ನುಡಿ ತಂತ್ರಾಂಶದಲ್ಲಿ ಕೀಟಕಿ ಅಂತ ಪಕ್ಕದಲ್ಲಿ ಸಹಾಯ ಅಂತಿದೆ. ಏನು ಸಹಾಯ, ಕ್ಲಿಕ್ ಮಾಡಿ. ಸಹಾಯ ಪರಿಬಿಡಿ ಅಂತಿದೆ ನೋಡಿ. ಸಹಾಯ ಪರಿಬಿಡಿ. ಸಿಂಪಲ್ ಆಗಬೇಕಂದ್ರೆ ಕೀಲಿ ಮನೆ ವಿನ್ಯಾಸ ತಗೊಳ್ರಿ. ಕೀಲಿ ಮನೆ ವಿನ್ಯಾಸ ಅಂದ್ರೆ ಇಲ್ಲಿ ನಿಮಗೆ ತೋರಿಸ್ತದ ಕೀಬೋರ್ಡ್ ಲೇಔಟ್. ಹೌದಾ, ಈ ಒಂದು ಕೀಬೋರ್ಡ್ ಲೇಔಟ್ ದ ಮೂಲ ಕೆಫಿ ರಾವ್. ಹೌದಾ, ಈ ಜಸ್ಟ್ ಕನ್ನಡ ಅಕ್ಷರವನ್ನ ಟೈಪ್ ಮಾಡುವಂತಹ ನುಡಿ ತಂತ್ರಾಂಶವನ್ನ ಜಸ್ಟ್ ರೆಡಿ ಮಾಡಿದಾರೆ ಅವರು ಕೆಫಿ ರಾವ್. ಓಕೆ, ಅದರ ಸುಧಾರಣೆ ಏನ್ ಮಾಡಿದ್ರು, ಕನ್ನಡ ಗಣಕ ಪರಿಷತ್, ಶಾರ್ಟ್ಕಟ್ ನೇಮ್ ಕ ಅಂತ ಕರಿತಾರೆ. ಓಕೆ, ನುಡಿ ತಂತ್ರಾಂಶವನ್ನ ರೆಡಿ ಮಾಡಿದಾರೆ ಯಾರು, ಕೆಫಿ ರಾವ್ ಅವರು. ಅದನ್ನ ಅಭಿವೃದ್ಧಿಗೊಳಿಸಿ ಬಿಡುಗಡೆ ಮಾಡಿದರು ಕನ್ನಡ ಗಣಕ ಪರಿಷತ್ತು. ಓಕೆ, ಇಲ್ಲಿ ನೀವು ಕೀಪ್ಯಾಡ್ ಅಲ್ಲಿ ಇರುವಂತಹ ಕೀಸ್ಗಳನ್ನ ಅಂದ್ರೆ ಆಲ್ಫಾಬೆಟ್ಸ್ಗಳನ್ನ ಯಾವುದನ್ನು ಯೂಸ್ ಮಾಡಿದ್ರೆ ಯಾವ ಕನ್ನಡ ಅಕ್ಷರ ಬರ್ತದ. ಓಕೆ, ಸ್ಮಾಲ್ ಎ ಕೆಳಗಡೆ ಎ ಪ್ರೆಸ್ ಮಾಡಿದ್ರೆ ಅಂದ್ರೆ ಸ್ಮಾಲ್ ಎ ಪ್ರೆಸ್, ಮೇಲ್ಗಡೆ ಇದ್ದು ಸ್ವಿಫ್ಟ್ ಅನ್ನು ಯೂಸ್ ಮಾಡಿ ಪ್ರೆಸ್ ಮಾಡಬೇಕಾದ್ರೆ ಈ ರೀತಿ ಬರ್ತದೆ ಅಂತ ತೋರಿಸ್ತದೆ. ಇದು ಸಿಂಪಲ್ ಆಗಿ. ನಮಗೆ ಇನ್ನು ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಬೇಕಾದ್ರೆ ನೋಡಿ, ಇಲ್ಲಿ ಸಹಾಯ ನುಡಿಯ ಬಗ್ಗೆ ಜಸ್ಟ್ ಇದು ಪಿಕ್ಚರ್ಸ್ ಕಾಣ್ತದೆ. ಓಕೆ, ಕರ್ನಾಟಕ ಸರ್ಕಾರ ಕನ್ನಡ ಗಣಕ ಪರಿಷತ್. ನೆಕ್ಸ್ಟ್ ಈ ಸಹಾಯ ಪರಿವಿಡಿ ಕ್ಲಿಕ್ ಮಾಡಿ. ಸಹಾಯ ಪರಿವಿಡಿಯನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನುಡಿ ಕನ್ನಡ ಲಿಪಿ ತಂತ್ರಾಂಶ, ನುಡಿ ಬಳಕೆ 4.0 ಹೊಸತೇನು ಬಳಕೆಯ ಉದಾಹರಣೆಗಳು ಹಿಂಗೆಲ್ಲ ಇದೆ. ನಮಗೆ ಬೇಕಾಗಿದ್ದನ್ನು ಕೀಪ್ಯಾಡ್ ಅಲ್ಲಿರುವಂತಹ ಆಲ್ಫಾಬೆಟ್ಸ್, ಇಂಗ್ಲಿಷ್ ಆಲ್ಫಾಬೆಟ್ಸ್ ಅನ್ನ ಯೂಸ್ ಮಾಡಿದ್ರೆ ಯಾವ ಕನ್ನಡ ಅಕ್ಷರ ಬರ್ತದೆ ಅನ್ನೋದ್ರ ಬಗ್ಗೆ ನಮಗೆ ಬೇಕಾಗಿದೆ. ಹಾಗಾದ್ರೆ ನಮಗೆ ಸಿಂಪಲ್ ಆಗಿ ಇಲ್ಲಿ ಬಳಕೆಯ ಉದಾಹರಣೆಗಳು ಅಂತಿದೆ ನೋಡು, ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಸಾಕು. ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು, ವಿಶೇಷ ಅಕ್ಷರಗಳು, ಉದಾಹರಣೆ ಇದೆ. ಉದಾಹರಣೆಗಳನ್ನ ತೆಗೆದುಕೊಡ್ರಿ. ಉದಾಹರಣೆಗಳು ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಬಂತು ನೋಡಿ. ನಿಮ್ಗೆ ಸೆಲ್ಫ್ ಗೈಡೆನ್ಸ್ ಆಗಿ ನಾವಿಲ್ಲಿ ಜಸ್ಟ್ ನುಡಿ ತಂತ್ರಾಂಶದವರು ಒಂದು ಗೈಡೆನ್ಸ್ ಅನ್ನು ಕೊಟ್ಟಿದ್ದಾರೆ. ಎ ಅಂದ್ರೆ
capital A, small I, capital IE, small UU, capital UU, capital R, ru, capital R, capital X, ru, small EA, capital E, A, capital Y, I, small OO, capital OO, capital VO, cap A, small a, capital M, A, capital H, aha. ಹೀಗೆ ನಿಮಗೆ ಟೈಪ್ ಮಾಡಲಿಕ್ಕೆ ಎಲ್ಲ ಅಕ್ಷರವನ್ನು ಟೈಪ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸಂಪೂರ್ಣವಾದ ಒಂದು ಬಳಕೆಯ ಉದಾಹರಣೆಗಳನ್ನು ಕೊಟ್ಟಿದೆ. ಓಕೆ, ಬಳಕೆಯ ಉದಾಹರಣೆಗಳನ್ನು ಇದನ್ನು ನೋಡಿಕೊಂಡು ನೀವು 1 ವೀಕ್, ಒಂದು ವಾರ ಅಥವಾ ಒಂದು 3-4 ದಿವಸ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಕನ್ನಡ ಅಕ್ಷರವನ್ನು ಪರ್ಫೆಕ್ಟಾಗಿ ಟೈಪ್ ಮಾಡಬಹುದು. ಒಂದಕ್ಕೆ ನೀವು ಕಕಂಬಳಿ ಟೈಪ್ ಮಾಡಿ, ಕಕಂಬಳಿ ಟೈಪ್ ಮಾಡೋದ್ರಿಂದ ನಿಮಗೆ ಜಸ್ಟ್ ಸಂಪೂರ್ಣವಾದ ಜಸ್ಟ್ ಅಕ್ಷರ ಧ್ಯಾನ ಬರ್ತದೆ. ಆನಂತರ ಒತ್ತಕ್ಷರ ಹೇಗೆ ಟೈಪ್ ಮಾಡಬೇಕು ಇಲ್ಲಿ ಕೆಳಗೆ ಕೊಟ್ಟಿದ್ದಾನೆ. ಸಂಯುಕ್ತ ಅಕ್ಷರಗಳು ಅಂತಿದೆ ನೋಡಿ. ಇನ್ನು ಸಂಯುಕ್ತ ಅಕ್ಷರಗಳು ಉದಾಹರಣೆ, ಸಂಯುಕ್ತ ಅಕ್ಷರಗಳ ಉದಾಹರಣೆಗಳು ಅಂತಿದೆ. ಕ ಕ ಕ ಒತ್ತಿದೆ ನೆನಪಿರಲಿ. ಕ ಗ ಕ ಒತ್ತ ಅಕ್ಷರದ ಕ ಅಂದ್ರೆ ಕೆ, ಅದ್ರ ಕೆಳಗಡೆ ಒತ್ತಕ್ಷರ ಪಡಿಬೇಕಾದ್ರೆ ಎಫ್ ಅನ್ನು ಯೂಸ್ ಮಾಡಬೇಕು. ಯಾವುದೇ ಅಕ್ಷರ ಕೆಳಗಡೆ ಒತ್ತಕ್ಷರವನ್ನು ಪಡಿಬೇಕಾದ್ರೆ ಏನು ಮಾಡುವು, ಎಫ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಎಫ್ ಯೂಸ್ ಮಾಡಿ ನಿಮ್ಗೆ ಯಾವ ಒತ್ತಕ್ಷರ ಬೇಕು, ಕ ಒತ್ತಕ್ಷರ ಬೇಕಾದ್ರೆ ಕೆ ಪ್ರೆಸ್ ಮಾಡಿ. ಓಕೆ, ಇಲ್ಲಿ ಕ್ಯಾಪಿಟಲ್ ಕೆ, ಸ್ಮಾಲ್ ಎಫ್, ಕ್ಯಾಪಿಟಲ್ ಕೆ, ದೊಡ್ಡ ಕ ಒತ್ತಕ್ಷರ ಬರ್ತದೆ. ಸ್ಮಾಲ್ ಜಿ, ಎಫ್, ಸ್ಮಾಲ್ ಜಿ, ಗ ಒತ್ತಕ್ಷರ ಬರ್ತದೆ. ಇಲ್ಲಿ ನೋಡಿ, ಜಸ್ಟ್ ನಾನು ಇಲ್ಲಿ ಒಂದು ಫ್ರಾಕ್ಟಲ್ ತೋರಿಸಿಕೊಡ್ತೀನಿ. ಕೆ ಅಂದ್ರೆ ಕ, ಒತ್ತಕ್ಷರ ಕೆಳಗೆ ಬೇಕಾದ್ರೆ ಎಫ್ ಅನ್ನು ಯೂಸ್ ಮಾಡಬೇಕು. ಕೆ ಅನ್ನು ಪ್ರೆಸ್ ಮಾಡೋದು ಕ ಒತ್ತಕ್ಷರ ಬಂತು. ನೆಕ್ಸ್ಟ್ ಕ್ಯಾಪಿಟಲ್ ಕೆ, ದೊಡ್ಡ ಕ ಬಂತು. ಈಗ ದೊಡ್ಡ ಕ ಒತ್ತಕ್ಷರ ಬೇಕಾದ್ರೆ ಎಫ್ ಅನ್ನು ಯೂಸ್ ಮಾಡಬೇಕು. ಯಾವುದೇ ಅಕ್ಷರ ಕೆಳಗಡೆ ಒತ್ತಕ್ಷರವನ್ನ ನಾವು ಪಡೆದುಕೊಳ್ಳಬೇಕಾದ್ರೆ ಏನ್ ಮಾಡಬೇಕು, ಎಫ್ ಅನ್ನು ಯೂಸ್ ಮಾಡಬೇಕು. ಸಣ್ಣ ಕ ಒತ್ತಕ್ಷರ ಬೇಕಾದ್ರೆ ಹಂಗೆ ಪ್ರೆಸ್ ಮಾಡಿ. ದೊಡ್ಡ ಕ ಬೇಕಂದ್ರೆ ಶಿಫ್ಟ್ ಕೆ, ಕ, ಜಿ, ಗ, ಎಫ್, ಜಿ. ಓಕೆ, ಕ್ಯಾಪಿಟಲ್ ಜಿ, ಎಫ್, ಕ್ಯಾಪಿಟಲ್ ಜಿ. ಹೀಗೆ ಇವುಗಳನ್ನ ನೀವು ಏನ್ ಮಾಡ್ರಿ, ಜಸ್ಟ್ ಸಂಯುಕ್ತ ಅಕ್ಷರಗಳು. ಓಕೆ, ಯಾವುದೇ ಒಂದು ಅಕ್ಷರ ಕೆಳಗಡೆ ಒಂದು ಒತ್ತಕ್ಷರವನ್ನು ಪಡಿಬೇಕಾದ್ರೆ ಏನು ಮಾಡುವು, ಎಫ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಇದು ನೆನಪಿರಲಿ. ಓಕೆ, ನಿಮಗೆ ನೆನಪಿರಲಿ. ನುಡಿ ತಂತ್ರಾಂಶದ ಒಂದು ಗೈಡೆನ್ಸ್, ಬಳಕೆಯ ಉದಾಹರಣೆಗಳು ಬೇಕಂದ್ರೆ ಸಹಾಯ ಪರಿಬಿಡಿ. ಇಲ್ಲಿ ನುಡಿ ಬಳಕೆಯ ಉದಾಹರಣೆಗಳನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಉದಾಹರಣೆಗಳು ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಓಕೆ, ಇನ್ನೊಂದು ರೀತಿಯಲ್ಲಿ ಹೇಳಿಕೊಡೋಣ. ಸೆಕೆಂಡ್ ಮೆಥಡ್, ಪ್ರಿಂಟ್ ಅಂತ ತಗೋಬೇಕಂದ್ರೆ ಜಸ್ಟ್ ನಿಮಗೆ ಇನ್ನೊಂದು ಸ್ಟಾರ್ಟ್ ಕ್ಲಿಕ್ ಮಾಡ್ಕೊಡ್ರಿ. ನುಡಿ ತಂತ್ರಾಂಶ ಅಂತ ಇರುತ್ತೆ ನೋಡಿ. ಇಲ್ಲಿ ನೋಡಿ ಇದೆಯಲ್ಲ, ನೋಡಿ 450 ಕ್ಲಿಕ್ ಮಾಡಿ. ಇಲ್ಲಿ ಕೀ ಕಾಂಬಿನೇಷನ್ ಅಂತಿದೆ ನೋಡು, ಕೀ ಕಾಂಬಿನೇಷನ್ ಅಂತ ಇದೆಯಲ್ಲ, ಕ್ಲಿಕ್ ಮಾಡಿ. ಆಗ MS ವರ್ಡ್ ಅಲ್ಲಿ ಕೀ ಕಾಂಬಿನೇಷನ್ ಬಳಕೆಯ ಉದಾಹರಣೆಗಳನ್ನು ನಾವು ಇಲ್ಲಿ ಕಾಣಬಹುದು. ನೀವು ಸಿಂಪಲ್ ಆಗಿ ಇದನ್ನ ಪ್ರಿಂಟ್ ಔಟ್ ಅಂತ ಇಟ್ಕೊಂಡ್ಬಿಟ್ರೆ ನಿಮಗೆ ಟೈಪ್ ಮಾಡೋ ಸಂದರ್ಭದಲ್ಲಿ, ಫಸ್ಟ್ ಟೈಮ್ ಟೈಪ್ ಮಾಡುವಂಥ ಸಂದರ್ಭದಲ್ಲಿ ಇದೊಂದು ಪ್ರಿಂಟ್ ಔಟ್ ಇಟ್ಕೊಡ್ರಿ. ಆವಾಗ ನಿಮಗೆ ಯಾವ ಒಂದು ಅಕ್ಷರಕ್ಕೆ ಇಂಗ್ಲಿಷ್ ಯಾವ ಅಕ್ಷರ ಯೂಸ್ ಮಾಡಬೇಕು ಅಂದ್ರೆ ಜಸ್ಟ್ ಸಿಂಪಲ್ ಎ ಅಂದ್ರೆ ಕ್ಯಾಪಿಟಲ್ ಎ ಅಂತ ಹಿಂಗೆಲ್ಲ ಗೊತ್ತಾಗುತ್ತೆ. ಸಿಂಪಲ್ ಆಗಿ ನಿಮಗೆ ಜಸ್ಟ್ ಯಾರದ ಸಹಾಯವಿಲ್ಲದೇ ನೀವೇನ್ ಮಾಡಬಹುದು, ಕನ್ನಡ ಅಕ್ಷರವನ್ನ ಟೈಪ್ ಮಾಡೋದನ್ನ ಕಲಿಬಹುದು. ನೀವು ಮನೆಯಲ್ಲಿ ಕುಳಿತುಕೊಂಡು ಕೂಡ ಒಂದು ಸಿಸ್ಟಮ್ ಇದ್ರೆ ಮನೆಯಲ್ಲಿ ಕುಳಿತುಕೊಂಡು ಕೂಡ ನೀವು ಮಾಡುವುದು ಕನ್ನಡ ಅಕ್ಷರವನ್ನ ಟೈಪ್ ಮಾಡೋದನ್ನ ಕಲಿಬಹುದು. ಹೀಗೆ ನಾವು ನಿಮಗೆ ಇವತ್ತು ಕನ್ನಡ ಅಕ್ಷರವನ್ನ ನುಡಿ ತಂತ್ರಾಂಶದಲ್ಲಿ ಕನ್ನಡ ಅಕ್ಷರವನ್ನ ಯಾವ ರೀತಿ ಟೈಪ್ ಮಾಡೋದನ್ನು ಹೇಳಿಕೊಟ್ಟಿದ್ದೀನಿ. ಓಕೆ, ಈಗ ನೆನಪಿರಲಿ, ಇಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ಸರ್ಕಾರಿ ಅಥವಾ ಖಾಸಗಿ ಒಂದು ಆಫೀಸ್ಗಳಲ್ಲಿ ಕನ್ನಡ ಅಕ್ಷರವನ್ನು ಟೈಪ್ ಮಾಡೋದು ಅತಿ ಅವಶ್ಯವಾಗಿದೆ. ಓಕೆ, ಅದಕ್ಕೋಸ್ಕರ ನೀವು ಕನ್ನಡ ಅಕ್ಷರವನ್ನು ಟೈಪ್ ಮಾಡಬೇಕಾದ್ರೆ ಜಸ್ಟ್ ಈ ಒಂದು ವಿಡಿಯೋ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳಿ ನಾನು ತಿಳಿದುಕೊಂಡಿದ್ದೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ಗಳು ಏನಾದರೂ ಬಂದರೆ ಓಕೆ ನಮಗೆ ಜಸ್ಟ್ ಕಮೆಂಟ್ಸ್ಗಳ ಮುಖಾಂತರ ನೀವು ತಿಳಿಸ್ಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ತೆ.